ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಶಕುಂತಲಾ ನಾಟಕ ಬಯಲಾಗ್ತದ್ಯಾ? ನಿಜಕ್ಕೂ ಕೂಡ ಭೂಮಿಗೆ ಕ್ಯಾನ್ಸರ್ ಇಲ್ವಾ? ಮಲ್ಲಿಯ ಮುಂದೆ ದೊಡ್ಡ ಸತ್ಯ ತೆರೆದುಕೊಂಡಿದೆ. ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಲ್ಲಿ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. IPS ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಈಗ 1 ತಿಂಗಳು ಪೊಲೀಸ್ ಸ್ಟೇಷನಲ್ಲಿ ಟ್ರೈನಿಂಗ್ ತಗೊಳ್ಳೋದಕ್ಕೆ ಮಲ್ಲಿ ಹೋಗಿದ್ದಾರೆ. ಬಟ್ ಅದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ದಿಯಾಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಕೂಡ ದಾಖಲಾಗಿದೆ. ಅಲ್ಲಿ ದಿಯಾನ ಇಷ್ಟಪಟ್ಟಂತಹ ಹುಡುಗ ಇವತ್ತು ಗೋಕುಲ್ ಅದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಆಗಿರೋದ್ರಿಂದಾಗಿ ಆತ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಇತ್ತ ಕಡೆ ಜೀವ ಮತ್ತೆ ಫ್ರೆಂಡ್ ಇಬ್ರು ಕೂಡ ಸೇರ್ಕೊಂಡು ಗೋಕುಲನ್ನ ಹೇಗಾದ್ರೂ ಮಾಡಿ ಹೊರಗಡೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ನಿಜಕ್ಕೂ ಕೂಡ ಅಲ್ಲಿ ಮಲ್ಲಿ ಸಾಥ್ ಕೊಡ್ತಾರೆ. ಯಾಕಂದ್ರೆ ಮಲ್ಲಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಜಯದೇವ್ ಎಂತವನು ಅಂತ. ಆದ್ರೆ ಮೇಲ್ನೋಟಕ್ಕೆ ಇಲ್ಲಿ ತಪ್ಪಿತಸ್ಥನಾಗಿ ಜಯದೇವ್ ಕಾಣಿಸದೆ ಇರುವುದರಿಂದ ಇಲ್ಲಿ ಸಾಕ್ಷಿಯನ್ನ ಹುಡುಕಬೇಕಾದಂತಹ ಸಂದರ್ಭ ಬಂದಿದೆ. ಹಾಗಾಗಿ ಡೀಟೈಲ್ಡ್ ಇನ್ವೆಸ್ಟಿಗೇಷನ್ಗೆ ಹೋಗಬೇಕಾಗಿದೆ. ಅದೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರೈನಿ ಆಗಿರುವುದರಿಂದಾಗಿ ಇಲ್ಲಿ ಮಲ್ಲಿ ಇದೇ ಒಂದು ಕೇಸನ್ನ ತಗೊಂಡು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಇತ್ತ ಕಡೆ ಆಲ್ರೆಡಿ ಜಯದೇವ್ ಮಲ್ಲಿ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿದ್ರು. ಆದ್ರೆ ಅಮ್ಮ ಅದನ್ನ ತಡೆದಿದ್ರು. ಇದೇ ರೀತಿ ದುಡುಕಿದ್ರೆ ಮತ್ತೆ ನಾವು ಎಡ್ವರ್ಟ್ ಮಾಡ್ಕೋತೀವಿ, ಮೊದಲು ನಾವು ಮಾಡಿದ್ದು ಅದೇ ಮತ್ತೆ ಮಾಡ್ತೀವಿ ಅಂತ ಹೇಳ್ತಿರೋದು ಅದೇ. ಯಾವುದೇ ಕಾರಣಕ್ಕೂ ದುಡುಕಿನ ಸ್ವಭಾವದಿಂದ ನಾವು ನಡ್ಕೋಬಾರ್ದು ಅಂತ ಹೇಳಿ ಇಲ್ಲಿ ಶಕುಂತಲಾ ಮಗ ಜಯದೇವ್ಗೆ ಬುದ್ಧಿ ಹೇಳಿರ್ತಾರೆ. ಇಲ್ಲಿ ಮಗ ಇತ್ತೀಚೆಗೆ ಶಕುಂತಲಾ ಮಾತನ್ನ ಮೀರಿ ಹೋಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಶಕುಂತಲಾ ತನಗೆ ಆಸ್ತಿಯನ್ನ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇಲ್ಲಿ ಜಯದೇವ್ಗಿದೆ. ಅದೇ ಕಾರಣದಿಂದಾನೇ ಇಲ್ಲಿ ಜಯದೇವ್ ಅಮ್ಮನ ಮಾತನ್ನ ಕೇಳ್ತಿರೋದು. ಕೊನೆಗೂ ಇಲ್ಲಿ ಶಕುಂತಲಾ ಅನ್ಕೊಂಡಾಗೆ ಎಲ್ಲ ಕೂಡ ನಡೀತದೆ. ಇಲ್ಲಿ ಶಕುಂತಲಾ ಅನ್ಕೊಂಡಿದ್ದು ಒಂದೇನೆ, ಇಲ್ಲಿ ಎಮೋಷ್ನಲಿ ಡ್ಯಾಮೇಜ್ ಆಗಬೇಕು ಗೌತಮ್ಗೆ, ಆಗ ಮಾತ್ರ ಇಡೀ ಆಸ್ತಿ ತಮ್ಮ ತೆಕ್ಕೆಗೆ ಬರುವುದಕ್ಕೆ ಸಾಧ್ಯ. ಆ ಒಂದು ಸಮಯಕ್ಕೋಸ್ಕರ ಕಾಯಬೇಕು ಅಂತ ಹೇಳಿ ಈಗ ಅವರು ಅನ್ಕೊಂಡಿದ್ದ ಸಮಯಕ್ಕೆ ಸರಿಯಾಗಿ ಭೂಮಿಯ ಆರೋಗ್ಯ ಹದಗೆಟ್ಟಿದೆ. ಭೂಮಿ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ, ಕ್ಯಾನ್ಸರಿಂದ ಸಫರ್ ಪಡ್ತಿದ್ದಾರೆ. ಮೊದಲಲ್ಲಿ ಅವರು ಮನೆಯವರ ಹತ್ರ ಯಾರ ಹತ್ರ ಕೂಡ ವಿಷಯವನ್ನ ಹೇಳ್ಕೊಳ್ಳಿಕ್ಕೆ ಮುಂದಾಗಲಿಲ್ಲ. ನಿಜಕ್ಕೂ ಅದು ಅವರಿಗೆ ಆಘಾತವಾಗಿತ್ತು. ನಿಜ, ಇಲ್ಲಿ ಒಂದು ಅಂಶವನ್ನ ಗಮನಿಸಲೇಬೇಕಾಗತ್ತೆ. ಯಾಕಂದ್ರೆ ಕ್ಯಾನ್ಸರ್ ಅನ್ನೋ ವಿಷಯ ಗೊತ್ತಾಗೋ ತನಕ ಭೂಮಿ ಆರಾಮಾಗಿ ಇದ್ರು, ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಯಾವ ಒಂದು ಕ್ಷಣ ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು, ಮರುದಿನದಿಂದಾನೇ ಎಲ್ಲ ಸಿಂಪ್ಟಮ್ಸ್ ಕೂಡ ಕಾಣಿಸೋಕೆ ಶುರುವಾಗಿದೆ. ಖಂಡಿತವಾಗ್ಲೂ ಹಾಗಿದ್ರೆ ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇದೆಯಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಖಂಡಿತ ಕಾಡುತ್ತೆ. ಬಟ್ ಇಲ್ಲಿ ಭೂಮಿ ಹೇಳು ಪ್ರಕಾರವಾಗಿ 3-4 ಕಡೆಯಲ್ಲಿ ಆಲ್ರೆಡಿ ಅವರು ತಮ್ಮ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ. ಎಲ್ಲಾ ಕಡೆ ಕೂಡ ಕ್ಯಾನ್ಸರ್ ಅಂತಾನೆ ಬಂದದ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಎಡವಟ್ಟಾಗಿರೋ ಸಾಧ್ಯತೆ ತುಂಬಾ ಕಡಿಮೆ ಇದ್ರು ಇಲ್ಲ ಅಂತ ಖಂಡಿತವಾಗ್ಲೂ ಕೂಡ ಅಲ್ಲಗಿಳಿಯೋಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಶಕುಂತಲಾ ಮಗನ ಹತ್ರ ಒಂದು ವಿಷಯವನ್ನ ಹೇಳಿದ್ರು, ಅದೇ ಎಮೋಷ್ನಲಿ ಡ್ಯಾಮೇಜ್ ಮಾಡೋದು, ಎಮೋಷ್ನಲಿ ಕುಸ್ತು ಹೋಗ್ತಕ್ಕಂಥದ್ದು ಅಂತ ಸಂದರ್ಭವನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಕೆಲಸವನ್ನ ಮಾಡ್ಕೋಬೇಕು ಅಂತ. ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಭೂಮಿ ಬದುಕಲ್ಲಿ ದೊಡ್ಡದೊಂದು ಸುನಾಮಿ ಸುಂಟರ್ ಗಾಳಿನ ಎದ್ದು ಬಿಟ್ಟಿದೆ. ಆಕೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಇದನ್ನ ನೋಡಿದ್ರೆ ಖಂಡಿತ ಅನ್ಸುತ್ತೆ, ಖಂಡಿತವಾಗ್ಲೂ ಇದೇ ಒಂದು ವಿಷಯ ಇವತ್ತು ಭೂಮಿ ಮತ್ತು ಗೌತಮ್ ನಡುವೆ ಎಮೋಷ್ನಲಿ ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಇದೇ ಒಂದು ವಿಷಯವನ್ನು ಇಟ್ಕೊಂಡಿದ್ದೆ ಶಕುಂತಲಾ ತನ್ನ ಆಟವನ್ನು ಶುರು ಮಾಡ್ಕೊಂಡಿದ್ದಾರೆ. ಭೂಮಿ ಬದುಕಲ್ಲಿ ಇಲ್ದಿರ್ತಕ್ಕಂಥ ಕಾಯಿಲೆ ವಿಷಯವನ್ನು ತಗೊಂಡು ಬಂದು ಅವರನ್ನು ಬದುಕಲ್ಲಿ ಅರ್ಥವನ್ನು ಕಳ್ಕೊಳ್ಳೋ ರೀತಿ, ಉತ್ಸಾಹವನ್ನು ಕಳ್ಕೊಳ್ಳೋ ರೀತಿ ಮಾಡಿದಾರ ಅಂತ ಹೇಳಿ ಅನುಮಾನ ಶುರು ಆಗತ್ತೆ. ಇದರ ನಡುವೆ ಇಲ್ಲಿ ಗೌತಮ್ಗೆ ಕೂಡ ಭೂಮಿಗೆ ಕ್ಯಾನ್ಸರ್ ಇರ್ತಕ್ಕಂಥ ವಿಷಯ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಕುಸಿದು ಹೋಗಿದ್ದಾರೆ. ಒಂದು ಕ್ಷಣ ಭೂಮಿ ಮೇಲೆ ಸಿಟ್ಟು ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ. ಅಲ್ಲೂ ಕೂಡ ಖಂಡಿತ ಪ್ರೀತಿ ಕಾಳಜಿ ಅನ್ನೋದು ಎದ್ದು ಕಾಣಿಸುತ್ತೆ. ಇದಕ್ಕೆಲ್ಲ ಕಾರಣ ತನ್ನ ಹೆಂಡತಿ ತನ್ನ ಹತ್ರ ಹೇಳ್ಕೋಬಹುದಿತ್ತು. ಇಷ್ಟು ವರ್ಷಗಳ ಕಾಲ, ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೇವೆ, ಯಾಕೆ ನನ್ನ ಹೆಂಡತಿ ಇದನ್ನು ಮುಚ್ಚಿಟ್ರು ಅನ್ನೋ ನೋವು ಗೌತಮ್ನನ್ನ ಕಾಡ್ತಾ. ಬಟ್ ಇಲ್ಲಿ ಭೂಮಿ ಹೇಳೋದು, ನನಗೆ ನೋವಾಗಿದೆ, ಈ ನೋವು ನಿಮ್ಗಾಗಿದ್ರೆ ಹೇಗಾಗತ್ತೆ ಅನ್ನೋದು ನನಗೆ ಗೊತ್ತದೆ, ಇದನ್ನು ಸಹಿಸೋ ಶಕ್ತಿ ನಿಮಗಿಲ್ಲ ಅಂತ ಕೂಡ ಗೊತ್ತದೆ. ನಿಮ್ಮ ನೋವನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ, ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ನಾನು ನಿಮಗೆ ವಿಷಯ ಹೇಳಲಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗೌತಮ್ ಭೂಮಿಗೆ ಧೈರ್ಯವನ್ನು ನೀಡ್ತಿದ್ದಾರೆ. ನೀವು ಜೊತೆಯಾಗಿ ಇದನ್ನು ಎದುರಿಸೋಣ, ಖಂಡಿತ ಇದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಖಂಡಿತ ಪ್ರಯತ್ನ ಪಡೋಣ, ನೀವು ಲವಲವಿಕೆಯಿಂದ ಇರಿ ಅಂತ ಹೇಳಿ ಉತ್ಸಾಹವನ್ನು ತುಂಬಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಭೂಮಿಗಂತೂ ಖಂಡಿತ ಯಾವುದೊಂದು ಕೂಡ ನಂಬಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಡಾಕ್ಟರ್ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಲ್ರೆಡಿ ನನ್ನ ದಿನಗಳು ಹತ್ರ ಬರ್ತದೆ, ಇನ್ನು ಕೆಲವೇ ದಿನಗಳಷ್ಟೇ ನನಗಿರುವುದು ಅಂತ ಹೇಳಿ ಭೂಮಿ ತಲೆಯಲ್ಲಿ ಮನಸ್ಸಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಅದೇ ಕಾರಣದಿಂದಾನೇ ಇಲ್ಲಿ ಗೌತಮ್ ಎಷ್ಟೇ ಹೇಳಿದ್ರು ಕೂಡ ಆಕೆ ನಿಜಕ್ಕೂ ಕೂಡ ಯಾವುದನ್ನು ಕೂಡ
ಅಷ್ಟು ಗಣನೆಗೆ ತಗೋತಾ ಇಲ್ಲ. ಜೊತೆಗೆ ಇಲ್ಲಿ ಗೌತಮ್ ಭೂಮಿಯನ್ನು ನಿಜಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಆಕೆಯನ್ನು ಒಪ್ಪಿಸಿ ಟ್ರೀಟ್ಮೆಂಟನ್ನು ಕೊಡಿಸೋದಕ್ಕೆ. ಬಟ್ ಭೂಮಿ ಉತ್ಸಾಹ ತೋರಿಸ್ತಾ ಇದ್ದಾಗ ಇಲ್ಲಿ ಗೌತಮ್ಗೆ ನಿಜಕ್ಕೂ ಬೇಜಾರಾಗುತ್ತೆ. ಬೇಜಾರಾಗೋದ್ರ ಮುಖಾಂತರ ಇಲ್ಲಿ ಭೂಮಿ ಗೌತಮ್ನನ್ನು ಕೇರ್ ಮಾಡೋದಕ್ಕೆ ಬಂದಾಗ ನೀವು ಯಾಕ್ರಿ ನಮ್ಮನ್ನು ಕೇರ್ ಮಾಡ್ತೀರಾ, ನಮಗೆ ಗೊತ್ತಿಲ್ವಾ ನಾವು ಹೇಗೆ ಕೇರ್ ಮಾಡ್ಕೋಬೇಕು ಅಂತ ಹೇಳಿ ಖಡಕ್ಕಾಗಿ ಮಾತನಾಡ್ತಿದ್ದಾರೆ. ಇದರಿಂದಾಗಿ ಭೂಮಿಗೂ ಕೂಡ ಬೇಜಾರ ಆಗ್ತದಾಗಿ ಗೌತಮೇ ಹೋಗ್ತಾರೆ, ಅರ್ಥ ಮಾಡಿಸ್ತಾರೆ. ಫೈನಲಿ ಇಲ್ಲಿ ಭೂಮಿ ಕೂಡ ಹಠ ಮಾಡದೆ ಕೊನೆಗೂ ಕೂಡ ಗೌತಮ್ ಆಸೆಯಂತೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಪ್ಕೋತಿದ್ದಾರೆ. ಇದರ ನಡುವೆ ಕುಸಿದು ಹೋಗಿರ್ತಕ್ಕಂಥ ಭೂಮಿ ಮಲ್ಲಿ ಮುಂದೆ ಸತ್ಯವನ್ನು ಹಿಡುವ ಸಮಯ ಬಂದೇ ಬಿಡುತ್ತೆ. ಕೊನೆಗೂ ಇಲ್ಲಿ ಮಲ್ಲಿ ಮುಂದೆ ಸತ್ಯ ರಿವೀಲ್ ಆಗ್ತದೆ. ಫೈನಲಿ ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಮಲ್ಲಿಗೆ ಗೊತ್ತಾಗುತ್ತೆ. ಮಲ್ಲಿ ಕೂಡ ಕುಸಿದು ಹೋಗ್ತಾಳೆ. ಸತ್ಯವನ್ನು ಆಕೆಗೂ ಕೂಡ ಅರ್ಗಿಸ್ಕೊಳ್ಳೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಯಾಗಿ ನಿಂತ್ಕೊಳ್ತೀನಿ, ಖಂಡಿತವಾಗ್ಲೂ ನೀವು ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮನ್ನು ನಾವು ಫೈಟ್ ಮಾಡಿ ಉಳಿಸ್ಕೋತೀವಿ ಅಂತ ಹೇಳಿ ಗೌತಮ್ ರೀತಿನೇ ಮಲ್ಲಿ ಕೂಡ ಸ್ಥೈರ್ಯವನ್ನು ನೀಡ್ತಿದ್ದಾರೆ. ಬಟ್ ಭೂಮಿಗೆ ಖಂಡಿತ ಇವರ ಪ್ರಯತ್ನ ಇವರು ಮಾಡ್ತೀನಿ ಅಂತಿದ್ದಾರೆ. ಬಟ್ ವಿಧಿ ಮುಂದೆ ಯಾರು ಏನು ನಡೆಯುವುದಿಲ್ಲ, ಯಾರ ಆಟ ಕೂಡ ಖಂಡಿತ ನನಗೆ ಬರೆದಷ್ಟು ದಿನ ಬಂದದ್ದಾಗಿದೆ ಅಂತ ಹೇಳಿ ಭೂಮಿ ಅನ್ಕೋತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ನಿಜಕ್ಕೂ ನಡೀತಾ ಇರುವುದಾ ಅಥವಾ ಇದ್ರ ಹಿಂದಿನ ಸೂತ್ರಧಾರಿ ಶಕುಂತಲಾನ ಅನ್ನೋ ಅನುಮಾನ ನಿಜಕ್ಕೂ ಕೂಡ ಕಟ್ಟಕಡಿಯದಾಗಿ ಕಾಡ್ತಕ್ಕಂಥ ಪ್ರಶ್ನೆ ಆಗಿದೆ. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಶಕುಂತಲಾ ಈ ವಿಷಯದಲ್ಲಿ ತಲೆ ಹಾಕ್ತಿಲ್ಲ. ಈ ವಿಷಯ ನಿಜಕ್ಕೂ ಹೇಳಬೇಕು ಅಂದರೆ ಮಲ್ಲಿ ಗೌತಮ್ ಆನಂದ ಮತ್ತು ಅಪ್ಪಿ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಶಕುಂತಲಾಗೆ ವಿಷಯ ಗೊತ್ತಿಲ್ಲದೇನೆ ಸುಮ್ಮನಿದಾರೋ ಅಥವಾ ನಿಜಕ್ಕೂ ವಿಷಯ ಗೊತ್ತಿದ್ದು ಎಲ್ಲ ತಾನೇ ಆಡಿಸ್ತಾ ಇದ್ದೀನಿ, ಆಟವನ್ನು ನೋಡ್ತಾ ತಮ್ಗೆ ಏನು ಬೇಕು ಅದನ್ನು ಸಾಧಿಸ್ಕೊಳ್ಳೋದಕ್ಕೆ ಸುಮ್ಮನಿದಾರೋ ಖಂಡಿತ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೇವೆ. ಜೊತೆಗೆ ಇಲ್ಲಿ ಜಯದೇವ್ ಕರ್ಮಕಾಂಡ ನಿಜಕ್ಕೂ ಕೂಡ ಅವರ ಬೆನ್ನಿಗೆ ಬಿದ್ದಿದೆ. ಯಾಕಂದರೆ ಇಲ್ಲಿ ಜಯದೇವ್ ದಿಯಾ ಕಥೆಯನ್ನು ಮುಗಿಸಿದ್ರು, ಆಕೆಯ ಸೆಕ್ಯೂರಿಟಿ ಕಥೆಯನ್ನು, ಬಾಡಿಗಾರ್ಡ್ ಕಥೆಯನ್ನು ಮುಗಿಸಿದ್ರು. ಆದರೆ ಇವತ್ತು ಆ ಕೇಸ್ ಮತ್ತೆ ಮಲ್ಲಿ ಮುಂದೆ ಬಂದು ನಿಂತಿದೆ. ಮಲ್ಲಿ ಒಂದು ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ರು, ಇಂಥ ಒಂದು ಕ್ಷಣಕ್ಕೋಸ್ಕರನೇ ಅದೇ ಕ್ಷಣ ಬಂದು ಮಲ್ಲಿ ಮುಂದೆ ತೆರೆದುಕೊಂಡಿದೆ. ಫೈನಲಿ ಜಯದೇವ ಬದುಕಿಗೆ ಮತ್ತೆ ರಿಎಂಟ್ರಿ ಕೊಡೋದ್ರ ಮುಖಾಂತರ ಜಯದೇವ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳಿಗೂ ಕೂಡ ತಿರುಗೇಟನ್ನು ಕೊಡೋದಕ್ಕೆ ಮಲ್ಲಿ ಸದ್ದುವಾಗ್ತಿದ್ದಾರೆ. ಡೀಪರ್ ಇನ್ವೆಸ್ಟಿಗೇಷನನ್ನು ನಡೆಸೋದ್ರ ಮುಖಾಂತರ ಇಲ್ಲಿ ದಿಯಾ ಕಣ್ಮರಿಗೆ ಕಾರಣ ಜಯದೇವ್ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಇಲ್ಲಿ ಜಯದೇವ ದಿಯಾ ಒಂದು ಸಾವಿಗೆ ಕಾರಣ ಅನ್ನೋದನ್ನು ಪತ್ತೆ ಹಚ್ತಾರೆ. ಬಟ್ ಅಥವಾ ಇನ್ನೆಲ್ಲೂ ಇಲ್ಲಿ ದಿಯಾ ಬದುಕಿರೋ ಚಾನ್ಸಸ್ ಇದೆಯಾ, ಇಲ್ಲಿ ಸತ್ತಿರೋ ದಿಯಾನ ಮರಳಿ ವಾಪಸ್ ಕರ್ಕೊಂಡು ಬರೋದ್ರ ಮುಖಾಂತರ ಇದಕ್ಕೆ ಕಾರಣ ಜಯದೇವ್ ಅನ್ನೋದನ್ನು ದಿಯಾ ಸಾಬೀತುಪಡಿಸೋದ್ರ ಮುಖಾಂತರ ಇಲ್ಲಿ ಮಲ್ಲಿ ಜಯದೇವ್ಗೆ ನಿಜಕ್ಕೂ ಕೂಡ ಒಂದು ದೊಡ್ಡ ಕಠಿಣ ಶಿಕ್ಷೆಯನ್ನೇ ಕೊಡಿಸೋದಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಫೈನಲಿ ಇಲ್ಲಿ ಭೂಮಿ ವಿಷಯ ನಡೀತದ, ಆಕೆಗೆ ನಿಜಕ್ಕೂ ಕ್ಯಾನ್ಸರ್ ಇದೆಯಾ ಅನ್ನೋದ್ರ ಬಗ್ಗೆ ಉತ್ತರ ಸಿಗಬೇಕದ. ಜೊತೆಗೆ ಇಲ್ಲಿ ಮಲ್ಲಿ ಜಯದೇವ್ಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಜಯದೇವ ಕರ್ಮಕಾಂಡಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ. ಜಯದೇವ್ ಅಟ್ಟಹಾಸಕ್ಕೆ ಮಲ್ಲಿ ಬ್ರೇಕ್ ಆಗ್ತಾಳೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಇಲ್ಲಿ ಮಲ್ಲಿ ಪೊಲೀಸ್ ಆಫೀಸರ್, IPS ಆಫೀಸರ್ ಆಗಿರುವುದರಿಂದ ಶಕುಂತಲಾ ಮಾಡ್ತಿರೋ ನಾಟಕಕ್ಕೆ ತೆರೆ ಎಳೆಯೋದಕ್ಕೂ ಕೂಡ ಖಂಡಿತ ಸಿದ್ಧವಾಗ್ತಾರೆ. ಹಾಗಿದ್ರೆ ಏನೆಲ್ಲ ಆಗತ್ತೆ, ಹೇಗಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.